ಶಿವ ಅಂದರೆ ಬೇರೆ ಏನೂ ಅಲ್ಲ, ನಿಮ್ಮೊಳಗಿರುವಂಥ ಶಾಶ್ವಿಕತೆ, ನಿಮ್ಮೊಳಗಿರುವತಕ್ಕಂಥ ಪರಮಶಿವ, ನಿಮ್ಮೊಳಗಿರುವತಕ್ಕಂಥ ಕಾಮ, ಕ್ರೋಧ, ಮದ, ಮತ್ಸರ ಯಾವ ವಿಷಗಳು ಇಲ್ಲದ ಜಾಗದಲ್ಲಿ ಆ ಪರಮೇಶ್ವರ ಬಂದು ಕೂರ್ತಾನೆ. ಅರ್ಥಾತ್ ನಾನು ಬಂದು ಕೂರ್ತೀನಿ. ಯಾಕಂದರೆ ನಾನು ಮತ್ತು ನೀವು ಎಲ್ಲರೂ ಶಿವನೇ ಆಗಿದ್ದೇವೆ. ಆದರೆ ನಾವು ಎಲ್ಲೂ ಕಂಡುಕೊಂಡಿಲ್ಲ ಅಷ್ಟೇ. ಪರಶಿವನ ಇನ್ನೊಂದು ಹೆಸರು ರುದ್ರ. ರುದ್ರಂ ದುಃಖಂ ಧಾವಯತೆ ಇತಿ ರುದ್ರ. ಅಂದರೆ ಸಕಲ ಸಂಕಟಗಳನ್ನು ನಾಶ ಮಾಡೋದ್ರಿಂದ ಆ ಶಿವನಿಗೆ ರುದ್ರ ಎಂಬ ಹೆಸರು ಬಂದಿದೆ. ಶಿವನು ಸಂಹಾರಕರ್ತ ಹೇಳ್ತಾರೆ, ಸಂಹಾರಕರ್ತ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಹೇಳೋದಾದರೆ ಬಹಳ ತಪ್ಪು ಕಲ್ಪನೆಗಳು ಇದೆ. ನೋಡಿ, ಸಂಹಾರಕರ್ತ ಅಂದರೆ ಈ ಸುಂದರವಾದ ವಿಶ್ವಗಳನ್ನು ನಾಶ ಮಾಡ್ತಾನೆ ಎಂದು ಅಂದುಕೊಳ್ಬೇಡಿ. ಯಾವ ದೇವರಾದರೂ ಕೂಡ ಅತ್ಯಂತ ಸುಂದರವಾದ, ಅತ್ಯಂತ ಧರ್ಮದಿಂದ ಇದ್ದ ಕೂಡ ವಿಚಾರಗಳನ್ನು ನಾಶ ಮಾಡ್ತಾನೆ ಅಂದರೆ ಅವನು ಹೇಗೆ ದೇವರಾಗ್ತಾನೆ? ಯೋಚನೆ ಮಾಡಿ, ಹೌದಲ್ವಾ? ಸಂಹಾರಕರ್ತ ಅಂದರೆ ಈ ಸುಂದರವಾದ ವಿಶ್ವವನ್ನು ನಾಶ ಮಾಡೋಕ್ಕೆ ಬಂದವನಲ್ಲ. ಅದಕ್ಕೆ ಹೇಳೋದು ಶಂಕರಾಚಾರ್ಯರು ಶ್ರೀ ಭಜಗುಮ್ಯದಲ್ಲಿ ಹೇಳ್ತಾರಲ್ಲ, ಪುನರಪಿ ಜನನಂ ಪುನರಪಿ ಮರಣಂ. ಅಂದರೆ ಹುಟ್ಟಿದ ನಂತರ ಸಾಯಲೇಬೇಕು, ಸತ್ತ ನಂತರ ಹುಟ್ಟಲೇಬೇಕು. ಎಲ್ಲಿವರೆಗೂ ಇದು? ಮೋಕ್ಷ ಸಿಗೋವರೆಗೂ. ಅಂದರೆ ಸಂಸಾರ ಬಂಧನದಿಂದ ಬಿಡುಗಡೆ ಆಗುವವರೆಗೂ ಈ ಜಗತ್ತಿನ ಸಂಹಾರಕ್ಕೆ ಪರಶಿವನು ಮಿಕ್ತನಾಗಿರುತ್ತಾನೆ. ನನ್ನ ಆಧ್ಯಾತ್ಮ ಬಂಧುಗಳೇ, ಇಂದು ಶಿವರಾತ್ರಿ, ಮಹಾಶಿವರಾತ್ರಿ. ಬಹುಶಃ ನಾವು ಸ್ವಲ್ಪ ಜಾಗರೂಕತೆಯಿಂದ ಈ ಸಮಯವನ್ನು ಅತ್ಯಂತ ಶ್ರೇಷ್ಠವಾಗಿ ಬಯಸಿಕೊಂಡಿದ್ದೇ ಆದಲ್ಲಿ ನಮ್ಮ ಪ್ರಜ್ಞೆಯ ಅತ್ಯಂತ ಎತ್ತರದ ಹಂತವನ್ನು ತಲುಪೋದಕ್ಕೆ ಈ ವಿಶೇಷವಾದ ದಿನಗಳು ನಮಗೆ ದಾರಿ ಮಾಡಿಕೊಡ್ತವೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಯಾವುದೇ ದೇವತೆಗಳಾಗಲಿ, ಯಾವುದೇ ಹಬ್ಬಗಳಾಗಲಿ, ಯಾವುದೇ ನಮ್ಮ ಸನಾತನ ಧರ್ಮದ ಆಚರಣೆಗಳೇ ಆಗಲಿ, ಪ್ರತಿಯೊಂದಕ್ಕೂ ಅದರದೇ ಆದ ಹಿನ್ನೆಲೆ ಇದೆ. ಹಿನ್ನೆಲೆ ಒಳಗೊಂದು ಅಜ್ಞಾನಿಕತೆ ಇದೆ. ಆ ವೈಜ್ಞಾನಿಕತೆಗೂ ಮೀರಿದ ಬದುಕಿನ ತತ್ವ ಇದೆ. ಇಂದು ಶಿವರಾತ್ರಿ, ಶುಭ ಶಿವರಾತ್ರಿ.